ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಸೊಪ್ಪು ಸೀಗೆ ಸೊಪ್ಪು ಅಂತ ಕರೀತಾರೆ, ಅಥವಾ ಕಾಡು ಸೀಗೆ ಸೊಪ್ಪು ಅಂತ ಕರೀತಾರೆ. ಇದು ಜಾಸ್ತಿ ಸಿಗೋದು ಕಾಡಲ್ಲಿ, ಕಾಡು ಬೆಟ್ಟ ಗುಡ್ಡಗಳಲ್ಲಿ ಇರುತ್ತಲ್ಲ, ಅಲ್ಲಿ ಇದು ಮರ ಇರುತ್ತೆ. ಅದರಿಂದ ಕಿತ್ಕೊಂಡ್ಬರ್ತಾರೆ ಚಿಗುರು. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಮಳೆ ಬಂದಾಗ ಚಿಗುರು ಬರುತ್ತೆ. ಆ ಚಿಗುರು ತುದಿ ಏನಿರುತ್ತೆ ಅದು ಕಿತ್ಕೊಂಡ್ಬರ್ತಾರೆ. ತುಂಬ ಮುಳ್ಳಿರುತ್ತೆ ಗಿಡದಲ್ಲೆಲ್ಲ, ತುದಿ ಮಾತ್ರ ಕಿತ್ಕೊಂಡ್ಬರ್ತಾರೆ. ಇದು ಸೀಗೆ ಸೊಪ್ಪು ಅಂತ ಕರೀತಾರೆ. ಯಾರೆಲ್ಲ ಗೊತ್ತಿರಲ್ಲ ಅವರಿಗೆ ಡೀಟೇಲಾಗಿ ಹೇಳ್ತೇನೆ, ಗೊತ್ತಿರೋರು ಹಾಗೆ ನೋಡಿ ಆಯಿತಾ. ನಾನಿವಾಗ ಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನು 1.5 ಲೋಟದಷ್ಟು ಬೇಳೆ ತೊಗೊಂಡಿದ್ದು, ತೊಗರಿಬೇಳೆ. ಇದಕ್ಕೆ ಅವರೇ ಬೇಳೆ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೇ ಬೇಳೆ ಇಲ್ದಿರೋದ ಕಾರಣ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ 1.5 ಲೋಟ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹಲಸಿ ಬೀಜ ಇತ್ತು, ಅದು ಬೀಜ ಸ್ವಲ್ಪ ಸೇರಿಸ್ಬಿಡೋಣ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಲಸಿನ ಬೀಜನ ಸಹ ನಾನು ಕುಟ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದಿಟ್ಕೊತಿದ್ದೀನಿ. ಹಲಸಿನ ಬೀಜದಲ್ಲಂತೂ ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಹಲಸಿನ ಬೀಜ. ಇದನ್ನು ತಂಗಿಯವ್ರು ಕಳಿಸಿದ್ರು ಊರಿಂದ, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ನಮ್ಮ ಕಡೆಯಲ್ಲೂ ಸಿಕ್ಕಲ್ಲ ಇದು, ಅಲ್ಲಿಂದ ಕಳಿಸಿದ್ರು, ಹಾಗಾಗಿ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ. ಇವಾಗ ಬೇಳೆ ಬೇಯಕ್ಕೆ ಹಾಕ್ಕೊಂಡಿದ್ದಲ್ಲ, ಅದ್ರ ಜೊತೆಯಲ್ಲಿ ಹಲಸಿನ ಬೀಜನೂ ಸಹ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಳೆ ಮತ್ತು ಹಲಸಿನ ಬೀಜ ಅರ್ಧ ಬೇಯಬೇಕು. ಅರ್ಧ ಬೆಂದಮೇಲೆ ನಾವು ಸೊಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಈ ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಹಾಗಾಗಿ ಕಡ್ಡಿ ಥರದಲ್ಲಿ ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಇದು ಚೆನ್ನಾಗಿರೋದ್ರಿಂದ ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ಒಂದು ಅರ್ಧ ಬೆಂದಮೇಲೆ ಬೇಳೆ ಮತ್ತು ಹಲಸಿನ ಬೀಜ ಕೊನೆಯಲ್ಲಿ ಹಾಕ್ಕೊಬೇಕಾಗುತ್ತೆ ಸೊಪ್ಪನ್ನು. ಸೊಪ್ಪು ಒಂದು 3/4 ಭಾಗ ಬೆಂದಿದೆ ಅಂದಮೇಲೆ ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮೊದಲೇ ಹಾಕ್ಕೊಂಡ್ರೆ ಬೇಗ ಬೇಳೆ ಬೇಯೋದಿಲ್ಲ, ಹಾಗಾಗಿ ಗಟ್ಟಿ ಹಾಗೆ ಇರುತ್ತೆ. ಬೇಳೆ ನೋಡಿ ಇಷ್ಟು ಬೆಂದಾದಮೇಲೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಾಗೇ ಮಿಕ್ಸ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಡ್ಕೊಂಡಿದೆ. ಬೇಳೆ ಚೆನ್ನಾಗಿ ಮೆತ್ತು ಬೆಂದಷ್ಟು ನಾವು ಸಾಂಬಾರು ಮಾಡ್ತೀವಲ್ವ ಉತ್ಕಕ್ಕೆ ಅಥವಾ ಬಸ್ಸಾರು ಏನು ಹೇಳ್ತೀವೋ ಇದಕ್ಕೆ ನೀರು ಚೆನ್ನಾಗಿ ಬರುತ್ತೆ, ಗಟ್ಟಿ ಮಂದ ಬರುತ್ತೆ. ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡ್ಬೋದು ನಾನು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟು ನೀರು ಸಿಕ್ಕಿದೆ. ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಸಾಂಬಾರಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಸುಡ್ತಾ ಇದ್ದೀನಿ. ಎಣ್ಣೆಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಬೇಗ ಫ್ರೈ ಆಗೋಲ್ಲ, ಹಸಿ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ. ಇದಕ್ಕೆ ಒಣಮೆಣ್ಸಿನ್ಕಾಯಿನೇ ಹಾಕ್ಬೇಕು, ಹಸಿ ಮೆಣ್ಸಿನ್ಕಾಯಿ ಹಾಕ್ಬಾರ್ದು. ನಾನೀಗ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಬಿಟ್ಟು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟೇ ಹುರಿಯೋಕ್ಕೆ ಬೇಕಾಗಿರೋದು. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರಿಗೆ ರೆಡಿ ಆಯಿತು. ನೋಡ್ಬೋದು ಇವಾಗ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಏನಾಗುತ್ತೆ, ಸಾಂಬಾರು ಸ್ಮೆಲ್ ಏನಿರುತ್ತೆ ಹೋಗುತ್ತೆ. ಕೊತ್ತಂಬರಿ ಹಾಕ್ಕೊಬಾರ್ದು. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಹುಳಿಗೆ ಎಷ್ಟು ಬೇಕು ಅಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ, ಸ್ವಲ್ಪ ಗಟ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೌಟಲ್ಲಿ ಒಂದು ಫುಲ್ ಸೌಟ ಇದೆ. ಜಾಸ್ತಿ ಕಾಯಿ ಹಾಕಿದರೆ ಸ್ವಲ್ಪ ತುಂಬ ಗಟ್ಟಿಯಾಗಿಬಿಡುತ್ತೆ, ಹಾಗೆ ಸಾಂಬಾರು ಟೇಸ್ಟ್ ಬರೋಲ್ಲ. ಹಾಗಾಗಿ ಅದಷ್ಟನ್ನು ಹಾಕಿ ನೈಸಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ರುಬ್ಬಿಟ್ಕೊಂಡಿನಿ. ಇದೇ ನೀರನ್ನ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದೇ ನೀರಲ್ಲೆಲ್ಲ ಜಾರುಗಳೆಲ್ಲ ತೊಳೆದು ಹಾಕ್ಬೋದು ಅಂತ ಹೇಳ್ಬಿಟ್ಟು, ಜಾಸ್ತಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಇದನ್ನು ನಾವು ಸಪ್ರೇಟಾಗಿ ಅಂದರೆ ನೀರು ಬೇರೆ ಖಾರ ಬೇರೆ ಸಪ್ರೇಟಾಗಿ ಮಾಡ್ಕೊಂಡು ಈ ಥರನೂ ಊಟ ಮಾಡ್ಬೋದು. ಇಲ್ಲ ಒಟ್ಟಿಗೆ ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಈ ಥರನೂ ಕೂಡ ಮಾಡ್ಕೊಬೋದು. ತುಂಬಾ ಸೂಪರಾಗಿ ಬಂದಿತ್ತು. ಇವಾಗ ನಾನು ಸೊಪ್ಪಿಗೆ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಸೊಪ್ಪಿಗೆ ಬಂದುಬಿಟ್ಟು ಒಣಮೆಣ್ಸಿನ್ಕಾಯಿನ ಸಣ್ಣದಾಗೆ ಮುರಿದು ಹಾಕ್ಕೊಂಡಿದ್ದೀನಿ. ಫಸ್ಟು ಚೂರು ಹಾಕಬೇಕು, ಒಂದು ಸೆಕೆಂಡ್ 2 ಸೆಕೆಂಡು ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕಬೇಕು, ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಅದಾದ ನಂತರ ನಾನಿವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಕಾಳು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಮತ್ತು ಎಣ್ಣೆ ಮತ್ತು ತೆಂಗಿನಕಾಯಿ ತುರಿ, ಈ 3 ಜಾಸ್ತಿ ಇರಬೇಕು ಕಾಳಿಗೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಒಗ್ಗರಣೆ ಮಾಡಿದ್ನಲ್ವ, ಅದೇ ಒಗ್ಗರಣೆನ ಸ್ವಲ್ಪ ತೊಗೊಂಡ್ಬಿಟ್ಟು ಸಾಂಬಾರಿಗೆ ಹಾಕಿದ್ದೀನಿ, ಮತ್ತು ಎಕ್ಸ್ಟ್ರಾ ಹಾಕೋದಿಲ್ಲ. ಇವಾಗ ನೋಡಿ ಇದ್ರ ಜೊತೆಯಲ್ಲಿ ಈರುಳ್ಳಿ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಹಾಕ್ಕೊಂಡು ಕೊಬ್ಬರಿನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಕೊಬ್ಬರಿ ಹಸಿ ಹಾಗೆ ಇದ್ದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕೊಬ್ಬರಿನೂ ಉಪ್ಪು ಈರುಳ್ಳಿ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಾಳು. ಇದು ಸೊಪ್ಪು ಜಾಸ್ತಿ ಹಡವಾಗುತ್ತೆ, ಸ್ವಲ್ಪ ಹಾಕಿದರೆ ಸಾಕು ಎಷ್ಟೊಂದಾಗುತ್ತೆ. ಸೊಪ್ಪು ಬೆಂದಮೇಲೆ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಯಲ್ಲಿ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಇಂಥ ಒಳ್ಳೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ರಾಗುತ್ತಾ, ಹಾಗಾಗಿ ನಾನು ಇದ್ರ ಜೊತೆಯಲ್ಲಿ ಮುದ್ದೆ ಮಾಡ್ಕೊಂಡಿದ್ದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡ್ಬೋದು ಇವಾಗ ರೆಡಿ ಆಯಿತು ಸಾಂಬಾರು. ಈ ರೀತಿಯಾಗೂ ಮಾಡ್ಕೊಬೋದು, ಅಂದರೆ 2 ರೀತಿಯಾಗಿ. ಒಂದು ರೀತಿಯಾಗಿ ಈ ರೀತಿಯ ಸಪ್ರೇಟಾಗಿ ಖಾರ ಮತ್ತು ನೀರೇನಿರುತ್ತೆ ಅದನ್ನು ಹಾಕ್ಕೊಬೋದು. ಈ ರೀತಿಯಾಗೂ ಚೆನ್ನಾಗಿರುತ್ತೆ. ಇನ್ನೊಂದು ರೀತಿ ನಾವು ಮಿಕ್ಸ್ ಮಾಡಿರ್ತೀವಲ್ವ, ಸ್ಟವ್ ಮೇಲೆಲ್ಲ ಇಟ್ಬಿಟ್ಟು ಕುದಿಸಿರ್ತೀವಲ್ವ, ಆ ಥರ ಬೇಕಾದರೂ ಮಾಡ್ಕೊಬೋದು. ಇದು ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವರೊಬ್ಬರಿಗೆ ಹಸಿ ಉತ್ಕ ಮಾಡ್ಕೊತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ಸೊಪ್ಪು ಯಾರೆಲ್ಲ ಗೊತ್ತು, ಯಾರೆಲ್ಲ ಮಾಡ್ಕೊಂಡು ಊಟ ಮಾಡಿದ್ದೀರಾ, ಯಾರಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.